ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ನೀವು ಕೂಡ ಇಂದು ಅಥವಾ ನಾಳೆ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ PST, GPT ಮತ್ತು HSTR ಶಿಕ್ಷಕರ ನೇಮಕಾತಿಗೆ ಅಪ್ಲಿಕೇಶನ್ ಏನು ಅಪ್ಲೈ ಮಾಡ್ತಾ ಇದ್ದೀರಾ, ಈ ಡೀಟೇಲ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಪ್ಲೀಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಸೈಬರ್ ಸೆಂಟರ್ಗಳು ಅಥವಾ ಪರ್ಸನಲ್ ಕಂಪ್ಯೂಟರ್ಗಳ ಮೂಲಕ ಮಾತ್ರವೇ ಅರ್ಜಿ ಸಲ್ಲಿಸಲು ನಮ್ಮ ಸಲಹೆ. ಮೊಬೈಲ್ಗಳಲ್ಲಿ ಸ್ಕ್ರೀನ್ ಸಣ್ಣದಾಗಿರುವುದರಿಂದ ಮತ್ತು ದಾಖಲೆಗಳ ಅಪ್ಲೋಡ್ ಸಮಯದಲ್ಲಿ ಸಮಸ್ಯೆವಾಗಬಹುದು ನೋಡಿ. ಟೆಕ್ನಿಕಲ್ ಎರರ್ ಆಗ್ಬೋದು. ಸೊ ಹಾಗಾಗಿ ಮೊಬೈಲ್ ಫೋನ್ನಿಂದ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಡಿ. ಸ್ಕ್ರೀನ್ ಬಹಳ ಸಣ್ಣದಾಗಿರುತ್ತೆ. ಸೊ ಹಾಗಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋತ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಪರ್ಸನಲ್ ಕಂಪ್ಯೂಟರ್ ಅಥವಾ ಸೈಬರ್ ಏನಿರುತ್ತೆ ಸೆಂಟರ್ಗಳಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಮೊದಲಿಗೆ ಟೋಟಲ್ ನೋಡ್ತಿರ್ಬೋದು ನೀವು. ಈ ಥರ ಹೋಮ್ ಪೇಜ್ ಇದೆ. ಓಪನ್ ಮಾಡಿದ ಮೇಲೆ ಫಸ್ಟ್ ಪರ್ಸ್ನಲ್ ಡೀಟೇಲ್, ಅದಾದ ಮೇಲೆ ರಿಸರ್ವೇಷನ್, ನೆಕ್ಸ್ಟ್ ಸ್ಟೆಪ್ ಎಜುಕೇಷನ್, ಪ್ರೊಫೆಷ್ನಲ್ ಎಜುಕೇಷನ್, TET ಮತ್ತು ಪೋಸ್ಟ್ ಏನಿದೆ PG, ಅದಾದ ಮೇಲೆ ಫೋಟೋ ಮತ್ತು ಸಿಗ್ನೇಚರ್, ಡಿಕ್ಲರೇಷನ್ ಫಾರ್ಮ್, ಪೇಮೆಂಟ್, ಪ್ರಿಂಟ್. ಸೊ 1 2 3 4 5 6 7 8 9 10 ಟೋಟಲ್ 10 ಸ್ಟೆಪ್ಸ್ ಇದೆ ಅಪ್ಲೈ ಮಾಡೋಕ್ಕೆ. ಮೊದಲಿಗೆ ಬಂದುಬಿಟ್ಟು ಪರ್ಸ್ನಲ್ ಡೀಟೇಲ್ಸಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್, ಓಕೆ, ಫಾದರ್ ನೇಮ್ ಇದೆ, ಜೆಂಡರ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಆ್ಯಸ್ ಇನ್ SSLC ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಅದಾದ ಮೇಲೆ ರಿಲಿಜನ್, ಅದಾದ ಮೇಲೆ ಮೆರಿಟಿಯಲ್ ಸ್ಟೇಟಸ್ ಇದೆ, ಅದಾದ ಮೇಲೆ ಪತಿ ಅಥವಾ ಪತ್ನಿಯ ಹೆಸರು, ಆಧಾರ್ ನಂಬರ್, ಅದಾದ ಮೇಲೆ ಅಪ್ಲೋಡ್ ಅಡ್ರೆಸ್ ಪ್ರೂಫ್, ವೋಟರ್ ID ಆಗಲಿ, ಆಧಾರ್ ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್. ಓಕೆ, ಫಸ್ಟ್ ಹೋಮ್ ಪೇಜ್ ಇದೇ ಆಗುತ್ತೆ. ಈ ಎಲ್ಲ ಡೀಟೇಲನ್ನು ಕ್ಲಿಯರಾಗಿ ತುಂಬಿ, ನಿಮ್ಮ ಮೊಬೈಲ್ ನಂಬರ್ ಇದೆ, ಓಕೆ. ಅದಾದ ಮೇಲೆ ಫಿಸಿಕಲಿ ಚಾಲೆಂಜ್ಡ್ ಇದ್ದರೆ ಎಸ್ ಆರ್ ನೋ ಅದನ್ನು ಫಿಲ್ ಮಾಡಬೇಕಿದೆ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಇದೆಯಾ ಅಥವಾ ಎಸ್ ಆರ್ ನೋ ಅದು ಕ್ಲಿಕ್ ಮಾಡಬೇಕಾಗಿದೆ. ಓಕೆ, ಸೊ ಇಲಾಖೆ ಎಲ್ಲ ಡೀಟೇಲನ್ನು ಸಬ್ಮಿಟ್ ಮಾಡಬೇಕಿದೆ. ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದರೆ. ಸೊ ಟು ಕ್ಲೇಮ್ ರೂರಲ್ ಕೋಟಾ ಸೀಟ್ಸ್, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ 10 years ಇನ್ ರೂರಲ್ ರೀಜನ್ ಆಫ್ ಕರ್ನಾಟಕ. ಫಾರ್ GM ಕ್ಲೇಮ್ಡ್ ಕ್ಯಾಂಡಿಡೇಟ್ಸ್ NCLC RD ನಂಬರ್ ಮಸ್ಟ್ ಬಿ ಅಪ್ಡೇಟೆಡ್. ಓಕೆ, ಸೊ ಅದಾದ ಮೇಲೆ SSLC ಡೀಟೇಲ್ ಇದೆ, PUC ಡೀಟೇಲ್, ಬ್ಯಾಚುಲರ್ ಡಿಗ್ರಿ, BE ಅಥವಾ BTech, BCA ಅಥವಾ BSc ಮತ್ತು PG ಈ ಎಲ್ಲ ಡೀಟೇಲನ್ನು ಫಿಲ್ ಮಾಡಿ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಪರ್ಸನಲ್ ಡೀಟೇಲ್, ರಿಸರ್ವೇಷನ್, ಎಜುಕೇಷನ್, ಪ್ರೊಫೆಷ್ನಲ್ ಎಜುಕೇಷನ್, TET, ಪೋಸ್ಟ್, ಫೋಟೋ ಆ್ಯಂಡ್ ಸೈನ್, ಡಿಕ್ಲರೇಷನ್, ಪೇಮೆಂಟ್, ಪ್ರಿಂಟ್. ಹೀಗೆ ಹಂತ ಹಂತವಾಗಿ ದಾಖಲೆಗಳನ್ನು ಇಟ್ಟುಕೊಂಡು ಅರ್ಜಿ ಭರ್ತಿ ಮಾಡಬೇಕಿದೆ ನೋಡಿ. ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಈ ಸೀರಿಯಲ್ ಆರ್ಡರ್ನಲ್ಲಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊರಿ. ಇಲ್ಲಿ ನೋಡ್ತಿರ್ಬೋದು ನೀವು. SSLC ಆದಮೇಲೆ PUC ಡೀಟೇಲ್ ಇದೆ, ನಿಮ್ಮ ಡಿಗ್ರಿ ಡೀಟೇಲ್ಸ್ಗಳಿವೆ. ಅದಾದ ಮೇಲೆ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ, ಎಸ್ ಆರ್ ನೋ ಇದೆ. ಅದಾದಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್, ಮಾಜಿ ಸೈನಿಕರು, ಕ್ಲೇಮಿಂಗ್ ಅಂಡರ್ ಡಿಪೆಂಡೆಂಟ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಓಕೆ. ಅದಾದ ಮೇಲೆ ಅಪ್ಲೋಡ್ ನೆಸೆಸರಿ ಸರ್ಟಿಫಿಕೇಟ್ ಫಾರ್ ಕ್ಲೇಮ್ಡ್ ರಿಸರ್ವೇಷನ್ ನೋಡಿ. ಕ್ಲೇಮಿಂಗ್ ಮಾಡ್ತಾಯಿದ್ರೆ ನೀವು ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಬೇಕಿದೆ. ಅದಾದ ಮೇಲೆ ನಿಮ್ಮ ಎಲ್ಲ ಡೀಟೇಲನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಬರೋದು ಆಪ್ಷನಲ್ ಸ್ಟಡೀಸ್ ಎಟ್ ಡಿಗ್ರಿ ಲೆವೆಲ್. ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಇದು ಕೇರ್ಫುಲ್ಲಾಗಿ ಫಿಲ್ ಮಾಡಿ ನೀವು. ಐಚ್ಛಿಕ ವಿಷಯ 1, ಐಚ್ಛಿಕ ವಿಷಯ 2 ಮತ್ತು ಐಚ್ಛಿಕ ವಿಷಯ 3 ಯಾವ ಸಬ್ಜೆಕ್ಟ್ಗೆ ನೀವು ಅಪ್ಲೈ ಮಾಡ್ತಾಯಿದ್ದೀರಾ ಅಲ್ಲಿ ಆಪ್ಷನಲನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನೀವು ಡಿಗ್ರಿ ಕಾಂಬಿನೇಷನ್ ಏನಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ತಮ್ಗೆ ಗೊತ್ತಿದೆ, ಯಾವ ಪೋಸ್ಟಿಗೆ ಯಾವ ಡಿಗ್ರಿ ಕಾಂಬಿನೇಷನ್ ಇರಬೇಕು ಅನ್ನೋದ್ರ ಬಗ್ಗೆ. ಹಾಗಾಗಿ ಇಲ್ಲಿ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2 ಮತ್ತು ಸಬ್ಜೆಕ್ಟ್ 3 ಇದನ್ನು ಭಾಳ ಕ್ಲಿಯರಾಗಿ ಆಪ್ಟ್ ಮಾಡಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಫಸ್ಟ್ ಇಯರ್ ಮಾರ್ಕ್ಸ್, ಫಸ್ಟ್ ಇಯರ್ ಓಪ್ಟೆಂಡ್ ಮಾರ್ಕ್ಸ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಎಲ್ಲ ಡೀಟೇಲ್ ಮಾರ್ಕ್ಸನ್ನು ಕೇಳಿದ್ದಾರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ. ಓಕೆ, ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಆಲ್ ದ ಸಬ್ಜೆಕ್ಟ್ ಇನ್ಕ್ಲೂಸಿವ್ ಆಫ್ ಲ್ಯಾಂಗ್ವೇಜಸ್ ಇನ್ ಆಲ್ ಸೆಮಿಸ್ಟರ್ ಆ್ಯಂಡ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಪದವಿಯ ಎಲ್ಲ ಭಾಷೆ ಮತ್ತು ಐಚ್ಛಿಕ ವಿಷಯಗಳ ಒಟ್ಟು ಗರಿಷ್ಠ ಅಂಕಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಭಾಷೆ ಅದರ ಜೊತೆಗೆ ನಿಮ್ಮ ಸೆಲೆಕ್ಟೆಡ್ ವಿಷಯ ಒಟ್ಟು ಗರಿಷ್ಠ ಅಂಕಗಳನ್ನು ಕೇಳಿದ್ದಾರೆ. ಅದಾದ ಮೇಲೆ PG ಕಂಪ್ಲೀಟ್ ಮಾಡಿದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡೀಟೇಲನ್ನು ಇಲ್ಲಿ ನೀಡಬೇಕಾಗುತ್ತೆ ನೀವು. ಅದಾದ ಮೇಲೆ ಪರ್ಮನೆಂಟ್ ಅಡ್ರೆಸ್, ಓಕೆ. ಅದಾದ ಮೇಲೆ ಪೋಸ್ಟಲ್ ಅಡ್ರೆಸ್, ಇಲ್ಲಿ ಕೂಡ ವಿಲೇಜ್, ಡೋರ್ ನಂಬರ್, ಟೌನ್, ಸ್ಟೇಟ್, ತಾಲೂಕು, ಸಿಟಿ, ಪಿನ್ ಕೋಡ್,
ಅದಾದಮೇಲೆ ಪೋಸ್ಟಲ್ ಅಡ್ರೆಸ್ ಕೂಡ ಆ್ಯಸ್ ಇಟ್ ಈಸ್, ಅದಾದಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರಿಸರ್ವೇಷನ್ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ. ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುತ್ತೀರಾ ಅಂತ ಹೇಳಿದ್ದಾರೆ. ಇಫ್ ಎಸ್, ದೆನ್ ಸೆಂಟ್ರಲ್ OBC Annexure A ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಫಾರ್ ಕ್ಲೇಮ್ ಕ್ಯಾಟಗರಿ. ನೋಡಿ ಈ ಥರ ನೀಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಡೀಟೇಲ್ ಆಗಿ ತುಂಬಿ ಸಬ್ಮಿಟ್ ಮಾಡಿ. ಈ ಒಂದು ವಿಡಿಯೋನ ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್.